ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಡ್, ಒಳ್ಳೆ ಡಿಸಿಷನ್. ಏನಿಲ್ಲ, ನೀವು ಹೇಳ್ತಾ ಇದ್ರಲ್ಲ, ಕನ್ಸು ಕಾಣ್ತೀನಿ ಬಿಡಿ, ಅದೇ ಗಟ್ಟಿ. ಅಪ್ಪು, ಮಿಂಚು, ಮಲ್ಲಿ, ಬನ್ನಿ ನೀವಿಬ್ರು ನನ್ನ ಜೊತೆ ಮಲ್ಕೊಳ್ಳಿ. ನಿಮ್ಮಿಬ್ರಿಗೂ ಕತೆ ಹೇಳ್ತೀನಿ, ಸೂಪರ್ ಆಗಿರೋ ಕತೆ. ಇಲ್ಲ ಚಿಕ್ಕಿ, ನಾವಿಲ್ಲ ಮಲಗ್ತೀವಿ. ನಾನು ಮುಂಚೆ ಇದಕ್ಕೋಸ್ಕರ ಎಷ್ಟು ವರ್ಷ ಕಾಯ್ತಿದ್ವಿ ಅಲ್ವಾ? ಪಪ್ಪ ಅಮ್ಮ ಇವಾಗ ಒಂದಾಗಿದ್ದಾರೆ, ಅದಕ್ಕೆ ನಾವು ಅವ್ರ ಜೊತೆ ಮಲಗ್ತೀವಿ. ಇಲ್ಲೇ ಫಿಕ್ಸ್, ಇಲ್ಲೇ ಮಲ್ಕೋತೀವಿ. ಏನೋ ನೀವಿಬ್ರು ಪಪ್ಪ ಅಮ್ಮೆ ಒಂದಾದ್ರು ಅಂತ ನಾನೇ ಬೇಡವಾಗೋದ್ನಾ? ಡಾರ್ಲಿಂಗ್, ಈ ಚಿಕ್ಕಿ ಬೇಡವಾ ನಿನಗೆ? ಆಯ್ತು ಬಿಡು, ಇನ್ನು ಮುಂದೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಆನೆ ಮೇಲೆ ಒಂಟೆ ಮೇಲೆ ಟೂಟು. ಏ ಚಿಕ್ಕಿ, ಬೇಜಾರು ಮಾಡ್ಕೋಬೇಡ, ಬಂದೇ ಇರು. ಮಿಂಚು, ನೀನ್ ಬರಲ್ವಾ? ಇರು, ನಾನು ಬಂದೆ. ಅಕ್ಕರೇ, ಬಾಬರೇ, ಗುಡ್ ನೈಟ್. ಬಾಯ್, ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಸ್ವೀಟ್ ಡ್ರೀಮ್ಸ್ ಮಮ್ಮಿ. ಮಿಂಚು, ಬಾ, ಬೇಗ ಬಾ. ಮದುವೆ ಆದ ರಾತ್ರಿ ಗಂಡು ಹೆಣ್ಣನ್ನು ಫಸ್ಟ್ ನೈಟಿಗೆ ಬಿಟ್ಟು ಹೋಗ್ತಾರಲ್ಲ, ಹಾಗೆ ನಮ್ಮಿಬ್ಬರನ್ನೇ ಇಲ್ಲಿ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಹೊರಟೋದ್ಲು. ಮಲ್ಲಿ ಅಂದ್ಕೊಂಡಿರ್ತಾಳೆ ಇಷ್ಟು ವರ್ಷ ಆದಮೇಲೆ ಭಾವನವರು ಅಕ್ಕ ಒಂದಾಗಿದ್ದಾರೆ, ಮಾತಾಡ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ತುಂಬ ಇರುತ್ತೆ. ಮಕ್ಳ ಜೊತೆಲಿದ್ರೆ ಏಕಾಂತದಲ್ಲಿ ಮಾತಾಡೋಕ್ಕಾಗಲ್ವಲ್ಲ ಅಂತ, ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ. ಈ 5 ವರ್ಷದಲ್ಲಿ ನಾನೊಬ್ಬನೇ ಏಕಾಂತದಲ್ಲಿ ತುಂಬಾ ಮಾತಾಡ್ಕೊಂಡ್ಬಿಟ್ಟಿದ್ದೀನಿ. ನೀವು? ಅಫ್ಕೋರ್ಸ್, ನಾನು ತುಂಬ ಮಾತಾಡ್ಕೊಂಡಿದ್ದೀನಿ. ಏನು ಮಾತಾಡ್ಕೊಂಡಿದ್ರೆ? ತುಂಬಾನೇ. ಅಂದರೆ ಈಗ ಅದನ್ನು ಹೇಗೆ ಹೇಳಿ, ಎಲ್ಲಿಂದ ಶುರು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ಹೇಳೋದು ತುಂಬಾ ಇದೆ, 10 ಆಲೋಚನೆಗಳು ತಲೆಯಲ್ಲಿ ಓಡ್ತಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೂ ಹಾಗೆ ಆಗ್ತಾ ಇದೆ. ಮಾತ್ರ ತುಂಬ ಮಾತಾಡಬೇಕು, ನನಗನ್ಸಿದ್ದನ್ನೆಲ್ಲ ಹೇಳ್ಕೊಂಡು ಹಗರ ಆಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಏನು ಮಾತಾಡೋದು, ಎಲ್ಲಿಂದ ಶುರು ಮಾಡೋದು ನನಗೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಥಾಟ್ಸು ಕ್ಲಾಶ್ ಆಗ್ತಿದೆ. ಇಟ್ಸ್ ಬಿನ್ 5 years. 5 ವರ್ಷ 5 ಶತಮಾನದ ಥರ ಇತ್ತು ನನಗೆ. ಆನೆಸ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ನಿಮ್ಮ ತಂದೆ ಫೋರ್ಸ್ ಮಾಡಿದ್ರು ಅಂತ ನೀವು ಒಪ್ಕೊಂಡು ಬಂದ್ರ, ಅಥವಾ ನೀವಾಗೆ ಒಪ್ಕೊಂಡ್ರ? ನಿಮ್ಮನ್ನು ಒಪ್ಕೊಳ್ದೇ ಇರೋದಕ್ಕೆ ನನಗೆ ಯಾವತ್ತೂ ಯಾವ ಕಾರಣನೂ ಇರಲಿಲ್ಲ ಗೌತಮರ. ಅಪ್ಪ ನನಗೆ ಫೋರ್ಸ್ ಮಾಡಿಲ್ಲ. ಭಯದ ಕತ್ಲಲ್ಲಿ ನಾನು ಕಳೆದು ಹೋಗ್ಬಿಟ್ಟಿದ್ದೆ. ಅಪ್ಪ ಕೈ ಹಿಡಿದು ಬೆಳಕಿಗೆ ಕರ್ಕೊಂಡ್ಬಂದ್ರು. ನಾವಿಬ್ಬರು ದೂರ ಆದ್ವಿ ಅಂತ ಎಲ್ಲರೂ ತುಂಬಾ ನೊಂದ್ಕೊಂಡಿದ್ರು. ನಾವಿಬ್ಬರು ಒಂದಾಗಬೇಕು ಅಂತ ಅಷ್ಟೊಂದು ಆಸೆ ಪಟ್ಟಿದ್ರು, ಪ್ರಯತ್ನಗಳು ಪಟ್ಟರು. ಒಟ್ಟಿನಲ್ಲಿ ಇವತ್ತು ಎಲ್ಲರ ಹರಕೆ ಹಾರೈಕೆ ಫಲ ಕೊಡ್ತು ಅಂತ ಅನಿಸುತ್ತೆ. ಇವತ್ತು ಅವ್ರ ಮುಖ ನೋಡ್ತಿದ್ದಂಗೆ ಅವ್ರ ಮುಖದಲ್ಲಿದ್ದ ಖುಷಿ ನೋಡೋದೇ ಒಂದು ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಯಾವುದೂ ಇಲ್ಲ. ಸತ್ಯ ನೀವು ಹೇಳಿದ ಭೂಮಿಕಾ. ನಿಜವಾದ ಖುಷಿ ಇರೋದು ನಮ್ಮ ಸುತ್ತ ಇರೋ ಖುಷಿನಲ್ಲಿ. ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ಎಲ್ಲ ನಿಮ್ಮ ಮಹಿಮೆ. ತಮ್ಮ ಒಲುಮೆಯಿಂದಲೇ ಬಾಳು ಬೆಳಕಾಗಿರೋದು. ತಮ್ಮ ಒಲುಮೆಯಿಂದಲೇ ಅಲ್ಲ, ನಿನ್ನ ಒಲುಮೆಯಿಂದಲೇ. ಅದು ಒರಿಜಿನಲ್ಲು. ನಾನು ಹೇಳಿದ ರೀಮಿಕ್ಸ್. ಸ್ಫೂರ್ತಿಯಾಗಿ ನೀವು ನನ್ನ ಕಣ್ಮುಂದೆ ಇದ್ರಲ್ಲ. ಸೊ ನನ್ನಲ್ಲಿ ಕಳೆದೋಗಿದ್ನಲ್ಲೊಬ್ಬ ಕವಿ, ಅವ್ನು ಮತ್ತೆ ಹುಟ್ಕೋತಾ ಇದ್ದಾನೆ. ಆ ವರ್ಷನ್ ಇದಷ್ಟೇ. ನೀವೊಂಚೂರು ಬದಲಾಗಿಲ್ಲ ಅಲ್ಲ?
ತುಂಬಾ ಬದಲಾಗಿದ್ದೀನಿ ನೋಡಿ. ತಲೆ ಕೂದಲೆಲ್ಲ ಬೆಳ್ಳಗಾಗ್ತಾ ಇದೆ, ಉದುರ್ತಾ ಇದೆ. ಏನೇ ಇದ್ರು ನನ್ನ ಕಣ್ಣಿಗೆ ನೀವು ಮೀಸೆ ಇಟ್ಟಿರೋ ಮಗು ಥರನೇ. ಇವತ್ತು ನಮ್ಮವನು ಸೆಕೆಂಡ್ ಟೈಮ್ ಫಸ್ಟ್ ನೈಟ್ಗೆ ಹೋಗ್ತಾ ಇದ್ದಾನೆ. ಅವನ್ನ ರೆಡಿ ಮಾಡಬೇಕು. ಯಾಕೆ ಫೋನ್ ಕಿತ್ಕೊಂಡ್ಬಿಟ್ಟೆ? ನೀನು ಯಾರಿಗೆ ಫೋನ್ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರಿಗೆ? ಇನ್ಯಾರಿಗೆ? ಡುಮ್ಮಂಗ್ ತಾನೆ. ಹೆಂಗೆ ಅಷ್ಟು ಕರೆಕ್ಟಾಗಿ ಹೇಳ್ಬಿಟ್ಟೆ ಚಿನ್ನ? ಹೆಂಗೆ ಅಂದರೆ ಇಷ್ಟು ವರ್ಷದಿಂದ ನೋಡ್ತಿಲ್ವಾ ನೀನೆಂತ ಕಲ್ಬರ್ಕೆ ಅಂತ. ಕಲ್ಬೆರ್ಕೆ? ಏನೋ ಈ ಥರ ಪದಗಳೆಲ್ಲ ಯೂಸ್ ಮಾಡ್ತಾ ಇದೆಯಾ? ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ. ಗಂಡನಿಗೆ ಫುಲ್ ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟು ನೀನು ಮಾಡೋದಕ್ಕೂ ಅವ್ನು ಬೈಯೋದಕ್ಕೂ ಸರಿಯಾಗಿದೆ ಬಿಡು. ನಾನು ಅಂಥದ್ದು ಏನೇ ಮಾಡಿದೆ? ಅಲ್ಲ ಗೆಳೆಯನು ಫೋನ್ ಮಾಡ್ತಿದ್ದೀನಪ್ಪ, ಫೋನ್ ಮಾಡೋದು ತಪ್ಪ? ಫೋನ್ ಮಾಡೋದು ತಪ್ಪಲ್ಲಪ್ಪ, ಆದ್ರೆ ನಿನ್ನ ಕಾಲು ನಾರ್ಮಲ್ ಆಗಿರಲ್ವಲ್ಲ, ಏನಾದರೂ ಒಂದು ತಲಹರಟೆ ಮಾಡ್ತೀಯ. ಆದರೂ 2 ಮಕ್ಕಳಾಗಿದ್ರು ಈ ಥರ ಪೋಲಿ ಥರ ಆಡೋದಂತೂ ಬಿಟ್ಟಿಲ್ಲ ನೀನು. ಅದು ಹೆಂಗೆ ಬಿಡೋಕ್ಕಾಗುತ್ತೆ ಚಿನ್ನ? ನಾವಿಬ್ರು ಪೋಲಿ ಆಗಿದ್ದಕ್ಕೆ ಅಲ್ವಾ ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳಾಗಿದೆ ನಮಗೆ. ಈ ಜನ್ಮದಲ್ಲಿ ಬದಲಾಗಲ್ಲ ನೀನು. ಈ ಮುಟ್ಟಿದ್ರೆ ಮುನಿ ಆಡ್ದಂಗೆ ಆಡ್ತಾಳೆ. ಯಾಕೆ ಬದಲಾಗಬೇಕು ನಾವು? ನೋಡಿ, ಲೈಫಲ್ಲಿ ಜಾಲಿ ಪೋಲಿ ಇವೆರಡು ಕಂಬೈಂಡ್ ಆದ್ರೇ ಲೈಫ್ ಫುಲ್ಲು ಕಲರ್ಫುಲ್ ಆಗಿರೋದು ಕಣೆ. ಮಕ್ಕ ನಾವಾಗಲೂ ಅಂತ ಗಂಟಿಟ್ಕೊಂಡಿದ್ರೆ ಇರೋಬರ ಕಾಯಿಲೆ ಎಲ್ಲ ಬಂದು ಒಕ್ಕರ್ಸ್ಕೊಂಡ್ಬಿಡುತ್ತೆ. ಲೈಫಲ್ಲಿ ನಾವು ಸಹಜವಾಗಿರ್ಬೇಕು, ಸಿಂಪಲ್ ಆಗಿರಬೇಕು. ಆಗಲೇ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ, ಆರೋಗ್ಯದ ಆರೋಗ್ಯ ಅದು ಎಲ್ಲ ಚೆನ್ನಾಗಿರೋದು. ಬೇಕಾದ್ರೆ ಸೈಕಾಲಜಿಸ್ಟ್ನ ಕೇಳು. ಸೈಕಾಲಜಿನ ನಿನ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋತೀಯ ಅಲ್ವಾ? ಸೈಕಾಲಜಿ ಅರ್ಥ ಆಗುತ್ತೆ, ಆದರೆ ಕಾಮನ್ ಸೆನ್ಸ್ ಮಾತ್ರ ಅರ್ಥ ಆಗಲ್ಲ. ಅದಿದ್ರೆ ಅಲ್ವಾ ನಿಂಗೆ? ಇನ್ನು ಕಾಮನ್ ಸೆನ್ಸೇ ಇಲ್ವಾ? ಇದ್ದಿದ್ರೆ ಈ ಟೈಮಲ್ಲಿ ಯಾರಾದರೂ ಫೋನ್ ಮಾಡ್ತಾರಾ? ಅವರಿಬ್ಬರೇ ಇರ್ತಾರೆ, ಡಿಸ್ಟರ್ಬ್ ಮಾಡ್ದಂಗೆ ಆಗಲ್ವಾ? ಅದಕ್ಕೆ ಹೇಳೋದು ಈ ಹೆಣ್ಮಕ್ಳು ಒಂದೇ ಥರ ಯೋಚನೆ ಮಾಡೋದು ಅಂತ. ನಾನೇನು ಮಜಾ ತಗೊಳಕ್ಕೆ ಕಾಲ್ ಮಾಡ್ತಾ ಇದ್ದೀನಿ, ಕಾಮಗಾರಿ ಪರಿಶೀಲನೆಗೋಸ್ಕರ ಮಾಡಿದ್ದು ಗೊತ್ತಾ? ಏನು ಹಾಗಂದ್ರೆ? ಕಾಮಗಾರಿನಿಂದ್ರೆ ಗೊತ್ತಿಲ್ವಾ ನಿನಗೆ? ಎಲ್ಲ ಬಿಡಿಸಿ ಹೇಳ್ಬೇಕಲ್ಲಪ್ಪ ಇವಳಿಗೆ. ನಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತು ತಾನೆ ನಿನಗೆ. ಎಲ್ಲದಕ್ಕೂ ಮಾಡೋ ಅಂತ ನಾವೇ ಮುಂದೆ ತಳ್ಳಬೇಕು. ಫ್ರೆಂಡ್ ಆಗೋದು ನನ್ನ ಕರ್ತವ್ಯ ಅಲ್ಲ. ಅದಕ್ಕೆ ಒಂಥರ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಫೋನ್ ಮಾಡ್ತಾ ಇದ್ದೆ ಗೊತ್ತಾ? ಏನು ಬೇಕಾಗಿಲ್ಲ, ಅವ್ರದವ್ರು ನೋಡ್ಕೋತಾರೆ, ನಾವು ನೋಡ್ಕೊಳ್ಳೋಣ ಬಾ. ಏನಂದೆ? ಅವ್ರದವ್ರು ನೋಡ್ಕೋತಾರೆ, ನಮ್ದು ನಾವು ನೋಡ್ಕೊಳ್ಳೋಣ. ಸ್ವಾಮಿ ಕಾರ್ಯ ಸ್ವಕಾರ್ಯ. ಅಮೃತಧಾರೆ